ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ತಪೋಕ್ಷೇತ್ರ ಕಗ್ಗೆರೆಯಲ್ಲಿದ್ದೀವಿ. ಕಗ್ಗೆರೆಯಲ್ಲಿ ವಿಶೇಷ ಏನು ಅಂತ ಅಂದರೆ ಸಿದ್ಧಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದೆ. 6ನೇ ತಾರೀಕು ಅಂದರೆ ಗುರುವಾರ ಜಾತ್ರೆ ನಡೆಯುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲಿ ಸಾವಿರಾರು ಮಂದಿ ಸಿದ್ಧಲಿಂಗೇಶ್ವರನ ಭಕ್ತರು ಭಾಗವಹಿಸಿ ಆ ಸಿದ್ಧಲಿಂಗೇಶ್ವರನ ರಥೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸೋದಕ್ಕೆ ಅಂತ ಎಲ್ಲ ಸಿದ್ಧತೆಗಳು ಇಲ್ಲಿ ನಡೀತಾ ಇದೆ. ಸಾವಿರಾರು ಜನಕ್ಕೆ ಪ್ರತಿನಿತ್ಯ ದಾಸೋಹದ ವತಿಯಿಂದ ಅನ್ನದಾನ ಮಾಡ್ತಾರೆ. ಇದಕ್ಕೆ ಅಂತ ಹೇಳಿ ತರಕಾರಿಗಳನ್ನ ಶೇಖರಣೆ ಮಾಡಿದ್ದಾರೆ. ಭಕ್ತರಿಂದ ಭಕ್ತರಿಗೋಸ್ಕರ ನಡೆಸ್ತಾ ಇರೋ ಒಂದು ವಿಶೇಷವಾದ ಬಸವ ತತ್ವದ ಆಧಾರದ ಮೇಲೆ ನಡೀತಾ ಇರುವಂಥ ಈ ದಾಸೋಹ ಆಗಿದೆ. ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಕಾರ್ಯಕ್ರಮ ಸುಸೂತ್ರವಾಗಿ ಎಲ್ಲ ರೀತಿಯಲ್ಲೂ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಎಲ್ಲ ವ್ಯವಸ್ಥೆಯನ್ನು ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಕ್ಷೇತ್ರದ ಗುಮಾಸ್ತರು, ಕ್ಷೇತ್ರದ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಅಭಿಜಿನ್ ಲಗ್ನದಲ್ಲಿ ಗುರುವಾರ 12 ಗಂಟೆಗೆ ಸರಿಯಾಗಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯರ ರಥೋತ್ಸವ ಜರುಗಲಿದೆ. ಸದ್ಭಕ್ತಾದಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಭಕ್ತಿಪೂರ್ವವಾಗಿ ಕೇಳ್ಕೊತಾ ಇದ್ದೀವಿ. ಹೌದು ಸ್ನೇಹಿತರೆ, ಕೇಳಿದ್ರಲ್ಲ, ಸಿದ್ಧಲಿಂಗೇಶ್ವರರು ತನ್ನ ಭಕ್ತರಿಗೆ ಕೊಟ್ಟ ಮಾತನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಸ್ಥಳದಲ್ಲಿ 12 ವರ್ಷ ತಪಸ್ಸು ಮಾಡಿದ್ದಾರೆ. ಬಂಧುಗಳೇ, ಈ ದಿನ ನೀವು ಸಿದ್ಧಲಿಂಗೇಶ್ವರನ ಮುಂದೆ ಯಾವುದೇ ರೀತಿ ಸಂಕಲ್ಪ ಮಾಡಿದ್ರೂ ಕೂಡ ಅದನ್ನು ಭಗವಂತ ಈಡೇರಿಸ್ತಾನೆ ಎಂಬ ನಂಬಿಕೆ ಇಂದು ಕೂಡ ಜೀವಂತವಾಗಿದೆ. ಸಿದ್ಧಲಿಂಗೇಶ್ವರನ ರಥ ಒಂದು ವಿಶೇಷವಾದ ಆಕರ್ಷಣೀಯ ಕೇಂದ್ರ ಬಿಂದು ಆಗಿದೆ. ಬಂಧುಗಳೇ, ಸಿದ್ಧಲಿಂಗೇಶ್ವರ ನಾಳೆ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ 12 ಗಂಟೆಗೆ ತನ್ನ ಗದ್ದುಗೆಯಿಂದ ಬಂದು ಸಿದ್ಧಲಿಂಗೇಶ್ವರರು ಈ ರಥದ ಮೇಲೆ ಕೂರಿಸಿ ಅವರನ್ನು ವಿಶೇಷವಾಗಿ ಮೆರವಣಿಗೆಯಲ್ಲಿ ಕರೆತರಲಾಗುತ್ತೆ. ಸುತ್ತೂರು ಸಂಸ್ಥಾನಕ್ಕೂ ತಪೋಕ್ಷೇತ್ರ ಕಗ್ಗೆರೆಗೂ ತನ್ನದೇ ಆದ ಸಂಬಂಧವಿದೆ. ಘನಲಿಂಗ ಶಿವಯೋಗಿಗಳು ಇಲ್ಲಿ ಬಂದು ಸಮಾಧಿ ಆಗಿದ್ದಾರೆ ಎಂಬ ದಾಖಲಾತಿಗಳು ಸಿಕ್ಕ ನಂತರ ಸುತ್ತೂರು ಸಂಸ್ಥಾನದವರು ಜಾತ್ರೆಯ ಮುನ್ನಾ ದಿನ ವಿಶೇಷ ಕಾರ್ಯಕ್ರಮ ಹಾಗೂ ಅನ್ನದಾನವನ್ನು ಏರ್ಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯರು ಹಾಗೂ ಅಲ್ಲಿನ ಸಿಬ್ಬಂದಿಗಳು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ. ಸುತ್ತೂರು ಶ್ರೀಮಠದ ದಿವ್ಯ ಗುರು ಪರಂಪರೆಯನ್ನು ನೆನೆಯುತ್ತಾ ಈ ದಿನ ನಾವು ತೋಂಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಕಗ್ಗೆರೆ ಶ್ರೀ ಕ್ಷೇತ್ರದಲ್ಲಿ ಈ ದಿನ ನಾವು ಪೂಜಾ ಕಾರ್ಯಕ್ರಮಕ್ಕೋಸ್ಕರ ನಾವಿಲ್ಲಿ ಆಗಮಿಸಿದ್ದೇವೆ. ಘನಲಿಂಗಿ ಶಿವಯೋಗಿಗಳವರು ಸುಮಾರು 15-16ನೇ ಶತಮಾನದಲ್ಲಿ ಕಾಲಮಾನದಲ್ಲಿ ಇದ್ದಂಥವರು ಅಂತ ನಮ್ಮ ಇತಿಹಾಸದ ಪ್ರಕಾರ ತಿಳಿಯುತ್ತೆ. ಇವರು ಸಿದ್ಧಲಿಂಗ ಶ್ರೀಗಳವರ ಸಮಕಾಲೀನರು. ಅವರ ಜೊತೆಯಲ್ಲೇ ಇವರು ಕೂಡ ಧರ್ಮ ಪ್ರಸಾರಕ್ಕೋಸ್ಕರ ದಕ್ಷಿಣ ಭಾರತದಲ್ಲಿ ಪ್ರಸಾರ ಮಾಡಿ ಧರ್ಮ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಜನರಿಗೆ ತಿಳಿಸಪಡಿಸುತ್ತಾ ನಡೆದಂಥವರು. ಸಿದ್ಧಲಿಂಗ ಶ್ರೀಗಳವರ ಜೊತೆಯಲ್ಲಿ ಇದ್ದಂತಹ 701 ಶ್ರೀಗಳವರ ಜೊತೆಯಲ್ಲಿ ಈ ಘನಲಿಂಗಿ ಶಿವಯೋಗಿಗಳವರು ಕೂಡ ಇದ್ದಂಥವರು. ಇವರು ಮೂಲತಃ ನಮ್ಮ ಸುತ್ತೂರು ವೀರಸಿಂಹಾಸನ ಮಹಾಮಠದ 11ನೇ ಪೀಠಾಧ್ಯಕ್ಷರಾಗಿದ್ದಂಥವರು. ಧರ್ಮ ಪ್ರಸಾರಕ್ಕಾಗಿ ಬಂದು ಸಿದ್ಧಲಿಂಗ ಶ್ರೀಗಳವರ ಜೊತೆಯಲ್ಲಿ ಧರ್ಮ ಪ್ರಸಾರ ಮಾಡುತ್ತಾ ಕೊನೆಯಲ್ಲಿ ಇಲ್ಲೇ ಶಿವೈಕ್ಯರಾದರು, ಲಿಂಗೈಕ್ಯರಾದರು ಎನ್ನುವಂಥ ಇತಿಹಾಸ ತಿಳಿಯುತ್ತೆ. ಸಿದ್ಧಲಿಂಗೇಶ್ವರ ಅಂತಿದ್ದಂಗೆ ಒಂದು ವಿಶೇಷವಾದ ಶಕ್ತಿ ಆ ಪದದಲ್ಲಿದೆ. ಯಾಕೆ ಅಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮಠ ಇದೆ ಅಂತ ಅಂದರೆ ಆ ಮಠಕ್ಕೂ ಸಿದ್ಧಲಿಂಗೇಶ್ವರರಿಗೂ ಸಂಪರ್ಕ ಇದೆ. ಬಂಧುಗಳೇ, ಬಸವ ತತ್ವದ ಆಧಾರದ ಮೇಲೆ ಸಿದ್ಧಲಿಂಗೇಶ್ವರರು ಕರ್ನಾಟಕ ರಾಜ್ಯ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಧರ್ಮ ಸ್ಥಾಪನೆಯ ಕಾರ್ಯವನ್ನು ಪ್ರಾರಂಭಿಸಿದರು. ಅದೇ ರೀತಿ ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಘನಲಿಂಗ ಶಿವಯೋಗಿಗಳು ಅಂತ ಹೇಳಿ, ಇವರು ಕೂಡ ಸಿದ್ಧಲಿಂಗೇಶ್ವರರ ಸಮಕಾಲೀನ ವ್ಯಕ್ತಿ. ಸುತ್ತೂರು ಸಂಸ್ಥಾನದ ಸಂಬಂಧಪಟ್ಟಂತಹ ಈ ಗುರುಗಳು ಆ ಧರ್ಮ ಪ್ರಚಾರಕ್ಕೆ ಸಿದ್ಧಲಿಂಗೇಶ್ವರರ ಜೊತೆ ತೊಡಗಿಸ್ಕೊಂಡಿದ್ರು. ಪುನಃ ತಮ್ಮ ಜೀವಿತಾವಧಿಯನ್ನು ಮುಗಿಸಿ ಇದೇ ಜಾಗದಲ್ಲಿ ಕಾಲವಾದರು ಎಂಬ ನಂಬಿಕೆ ಮತ್ತು ಇತಿಹಾಸ ಕೂಡ ಇಲ್ಲಿದೆ. ಸುತ್ತೂರು ಸಂಸ್ಥಾನದ ಹಲವಾರು ಭಕ್ತರು ಹಾಗೂ ಅಲ್ಲಿನ ಆಡಳಿತ ಸಿಬ್ಬಂದಿ ಪ್ರತಿ ವರ್ಷ ಬಂದು ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಅದೇ ರೀತಿ ಸಿದ್ಧಲಿಂಗೇಶ್ವರನ ದೇವಾಲಯದಿಂದ ಎಡೆ ತಂದು ಪ್ರತಿಯೊಬ್ಬರಿಗೂ ಅನ್ನದಾನವನ್ನು ಕೂಡ ಏರ್ಪಡಿಸ್ತಾರೆ. ಬಂಧುಗಳೇ, ಸಿದ್ಧಲಿಂಗೇಶ್ವರರ 700 ಜನ
ಜನ ವಿರಕ್ತರು, ಅದೇ ರೀತಿ 300 ಜನ ಜಂಗಮರ ಒಂದು ವಿಶೇಷವಾದ ಕೂಟವನ್ನು ರಚಿಸಿಕೊಂಡು ಪಟ್ಟಣಕ್ಕೆ ಪಂಚರಾತ್ರಿ, ಗ್ರಾಮಕ್ಕೆ ಏಕರಾತ್ರಿ ಎಂಬ ಒಂದು ಸೂತ್ರದ ಮುಖಾಂತರ ಕರ್ನಾಟಕ, ತಮಿಳುನಾಡು, ಆಂಧ್ರ ಸೇರಿದಂತೆ ಹಲವಾರು 5 ರಾಜ್ಯಗಳಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿದಂಥ ಮಹಾಪುರುಷರು ಸಿದ್ಧಲಿಂಗೇಶ್ವರರು. ಅವರ ಸಮಕಾಲೀನ ವಿಶೇಷ ವ್ಯಕ್ತಿ ಆ ಋಷಿ ಮತ್ತು ಆ ಸಾಧಕರಾದ ಘನಲಿಂಗ ಶಿವಯೋಗಿಗಳ ಗದ್ದಿಗೆಯ ಮುಂದೆ ನಾವಿದ್ದೇವೆ. ಬಂಧುಗಳೇ, ಸಿದ್ಧಲಿಂಗೇಶ್ವರ, ಘನಲಿಂಗ ಶಿವಯೋಗಿ ಮತ್ತು ಸಿದ್ಧಲಿಂಗೇಶ್ವರನ ಸಮಕಾಲೀನ ಋಷಿಗಳ ಬಗ್ಗೆ ನಿಮಗೆ ಇಂಥ ಮಾಹಿತಿಗಳು ಲಭ್ಯವಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.